ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಶುರುವಾಯಿತು ಗಾರ್ಬೇಜ್ ಸ್ಟ್ರೈಕ್. ಕಸದಿಂದ ಗಬ್ಬೆದ್ದು ನಾರಲಿದೆ ಬೆಂಗಳೂರು ಸಿಟಿ. ಡಂಪ್ ಆಗ್ತಿಲ್ಲ ನಗರದಿಂದ ಹೋಗ್ತಾ ಇರುವಂತಹ ಕಸ. ಡಂಪಿಂಗ್ ಯಾರ್ಡ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾವೆ ವೆಹಿಕಲ್ಸ್ಗಳು. ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿ ಕಸ ಸಂಸ್ಕರಣಾ ಘಟಕ ಇದೆ. ವಿಲೇಜ್ ಫಂಡ್ ಕೊಡದೇ ಇರೋದಕ್ಕೆ ಈ ಗ್ರಾಮಸ್ಥರು ಡಂಪ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಲೇಜ್ ಫಂಡ್ ಕೊಡದೇ ಇದೆ ಜಿಬಿಎ. ಸೊ ಹಾಗಾಗಿ ಜಿಬಿಎ ವಿರುದ್ಧ ಬೆಳ್ಳಹಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ ಡಂಪ್ ಮಾಡೋದಕ್ಕೆ ಗ್ರಾಮಸ್ಥರು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇಲ್ಲ, ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಂಪಿಂಗ್ ಯಾರ್ಡ್ ಒಳಗೆ ಹೋಗೋದಕ್ಕೆ ಸಾಧ್ಯವಾಗದೆ ಅಲ್ಲಲ್ಲಿಯೇ ಲಾರಿಗಳು ನಿಂತ್ಕೊಂಡಿದ್ದಾವೆ. 2 ವರ್ಷಗಳಿಂದ ವಿಲೇಜ್ ಫಂಡ್ ಅನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ವಿಲೇಜ್ ಫಂಡ್ ಅನ್ನ ರಿಲೀಸ್ ಮಾಡಿ ನಮಗದು ಸಿಗ್ಲಿ, ಆಮೇಲೆ ನಾವು ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಒಂದರಿಂದೆ ಯಾವ ರೀತಿಯಾಗಿ ಈ ವಾಹನಗಳು ಕಸದ ಲಾರಿಗಳು ನಿಂತಿದ್ದಾವೆ ಅಂತ ಹೇಳಿ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇಲ್ಲ. 2 ವರ್ಷಗಳಿಂದ ವಿಲೇಜ್ ಫಂಡ್ ಕೊಟ್ಟಿಲ್ಲ, ಸತಾಯಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅವಕಾಶ ಕೊಡೋದಿಲ್ಲ. ಮತ್ತೆ ಶಾಸಕಿ ಮಂಜುಳಾ ಲಿಂಬಾವಳಿ ಸೂಚನೆಯ ಮೇರೆಗೆ ಬಂದ್ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಧಿಕಾರಿಗಳ ಮನವೊಲಿಕೆಗೆ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಪಡಲಾಗಿತ್ತು. ಆ ಮನವೊಲಿಕೆಯೂ ಕೂಡ ವಿಫಲವಾಗಿದೆ. ಫಂಡ್ ರಿಲೀಸ್ ಆದ ಬಳಿಕವಷ್ಟೇ ನಾವು ಕಸದ ಲಾರಿಗಳನ್ನ ಒಳಗ್ ಬಿಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಟಿವಿ ಕಾಣಿಸ್ಬಾರ್ದು ವ್ಯಾನಲ್ಲಿ. ಟಿವಿ ಕಾಣಿಸ್ಬಾರ್ದು ವ್ಯಾನಲ್ಲಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.